ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಬಹುದಾ? ನಿಮ್ಮ ಮಗು ಈಗ ನಿಮ್ಮ ಪಕ್ಕದಲ್ಲಿಯೇ ಆಡುತ್ತಿದೆಯಾ? ನಿಮ್ಮ ಕೈ ಹಿಡಿದು ಶಾಲೆಗೆ ಬರುತ್ತಿದೆಯಾ? ರಾತ್ರಿ ಮಲಗುವ ಮುನ್ನ ಅಮ್ಮ, ಅಪ್ಪ ಎಂದು ಕರೆಯುತ್ತಿದೆಯಾ? ಹಾಗಾದರೆ ಒಂದು ಕ್ಷಣ ನಿಲ್ಲಿ. ಯಾಕೆಂದರೆ ಈ ದಿನಗಳು ಮತ್ತೆ ಎಂದಿಗೂ ಮರಳಿ ಬರುವುದಿಲ್ಲ. ಇಂದು ನಿಮ್ಮ ಮಗು ಚಿಕ್ಕದಾಗಿದೆ, ನಾಳೆ ದೊಡ್ಡವನೂ ಆಗುತ್ತದೆ. ಆದರೆ ಇಂದು ನೀವು ಕೊಡುವ ಪ್ರೀತಿ, ಸಮಯ ಮತ್ತು ಸಂಸ್ಕಾರವೇ ಅವನ ಇಡೀ ಜೀವನವನ್ನು ರೂಪಿಸುತ್ತದೆ. ಮಗುವಿನ ಹೃದಯ ಖಾಲಿ ಹಾಳೆಯಂತೆ. ಅದರಲ್ಲಿ ಮೊದಲು ಬರೆಯುವವರು ಶಿಕ್ಷಕರು ಅಲ್ಲ, ಸಮಾಜವೂ ಅಲ್ಲ, ತಂದೆ ಮತ್ತು ತಾಯಿ ಮಾತ್ರ. ಒಂದು ಮಗುವಿಗೆ ಮೊದಲ ಶಾಲೆಯೆಂದರೆ ಅದು ಮನೆ. ಮೊದಲ ಶಿಕ್ಷಕರೆಂದರೆ ತಂದೆ ಮತ್ತು ತಾಯಿ. ಮೊದಲ ಪಾಠವೇ ತಂದೆ ಮತ್ತು ತಾಯಿಯರು ತೋರಿಸುವ ಪ್ರೀತಿ. ಮೊದಲ ಪರೀಕ್ಷೆಯೇ ನಿಮ್ಮ ಜೀವನವನ್ನು ಅದು ನೋಡಿ ಕಲಿಯುತ್ತದೆ. ಕೆಲವು ಮನೆಗಳಲ್ಲಿ ಮಕ್ಕಳು ಅಳುತ್ತಾರೆ, ಆದರೆ ಅವರ ಅಳುವ ಶಬ್ದ ಯಾರಿಗೂ ಕೇಳುವುದಿಲ್ಲ. ಊಟ ಸಿಗುತ್ತದೆ, ಬಟ್ಟೆ ಸಿಗುತ್ತದೆ, ಆಟಿಕೆ ಸಿಗುತ್ತದೆ, ಆದರೆ ಸಮಯ ಮಾತ್ರ ಸಿಗುವುದಿಲ್ಲ. ಮಗುವಿಗೆ ದುಡ್ಡು ಬೇಕಾಗಿಲ್ಲ, ಅವರಿಗೆ ಅಪ್ಪ ಅಮ್ಮರ ಸಮಯ ಬೇಕು ಅಷ್ಟೇ. ಒಂದು ದಿನ ಒಂದು ಮಗು ತನ್ನ ಅಪ್ಪನನ್ನು ಕೇಳಿತು, ಅಪ್ಪ, 1 ಗಂಟೆಯಲ್ಲಿ ನೀನು ಎಷ್ಟು ದುಡ್ಡು ಸಂಪಾದಿಸುತ್ತೀರಾ? ಅಪ್ಪ ಹೇಳಿದ, 100 ರೂಪಾಯಿ ಎಂದ. ಅದಕ್ಕೆ ಮಗು ಹೇಳಿತು, ಮಗು ತನ್ನ ಪುಟ್ಟ ಕೈಯಲ್ಲಿ ಉಳಿಸಿಕೊಂಡಿದ್ದ ಹಣ ತೋರಿಸಿ ಹೇಳಿತು, ಏನು ಗೊತ್ತಾ ಅಪ್ಪ, ನಾಳೆ 1 ಗಂಟೆ ಬೇಗ ಮನೆಗೆ ಬನ್ನಿ, ನಾನು ನಿಮ್ಮ 1 ಗಂಟೆಯ ಸಮಯವನ್ನು ಖರೀದಿಸುತ್ತೇನೆ ಎಂದಿತು. ಈ ಮಾತನ್ನು ಯಾಕೆ ಹೇಳಿದೆನೆಂದರೆ, ಕೆಲವೊಮ್ಮೆ ಮಕ್ಕಳಿಗೆ ನಮ್ಮ ಹಣ ಕೂಡ ಬೇಕಾಗುವುದಿಲ್ಲ. ನಮ್ಮ ಹತ್ತಿರ ಕುಳಿತು ಮಾತನಾಡುವ ಸಮಯ ಬೇಕು ಅಷ್ಟೇ. ಇಂದು ಅನೇಕ ಮಕ್ಕಳು ಮೊಬೈಲ್ ಜೊತೆ ಬೆಳೆದು ಬರುತ್ತಿದ್ದಾರೆ, ಆದರೆ ತಂದೆ ತಾಯಿಯ ಜೊತೆ ಅಲ್ಲ. ಮೊಬೈಲ್ ಮಕ್ಕಳನ್ನು ಮೌನವಾಗಿಸಿಕೊಳ್ಳಬಹುದು, ಆದರೆ ಆ ಮೊಬೈಲ್ ಮಕ್ಕಳಿಗೆ ಸಂಸ್ಕಾರವನ್ನು ಯಾವತ್ತಿಗೂ ಕಲಿಸಲಾರದು. ವಿಡಿಯೋಗಳು ಮನರಂಜನೆಯನ್ನು ಕೊಡಬಹುದು, ಆದರೆ ಆ ವಿಡಿಯೋಗಳು ಪ್ರೀತಿಯನ್ನು ಕೊಡಲಾರವು. ಮಗುವಿಗೆ ದುಬಾರಿ ಶಾಲೆಯನ್ನು ನೀವು ಕೊಡಬಹುದು ಅಥವಾ ಓದಿಸಬಹುದು, ಆದರೆ ಒಳ್ಳೆಯ ಗುಣಗಳನ್ನು ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಮಗುವಿಗೆ ಹೊಸ ಬಟ್ಟೆಯನ್ನು ನೀವು ಕೊಡಬಹುದು, ಆದರೆ ಒಳ್ಳೆಯ ಹೃದಯವನ್ನು ಯಾವ ಅಂಗಡಿಯಲ್ಲೂ ಖರೀದಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮ್ಮ ಮಗು ನಿಮ್ಮ ಮಾತುಗಳನ್ನು ಕೇಳದೇ ಇರಬಹುದು, ಆದರೆ ನಿಮ್ಮ ಜೀವನವನ್ನು ಗಮನಿಸುತ್ತಿರುತ್ತದೆ. ನೀವು ಸುಳ್ಳು ಹೇಳಿದರೆ ಅದು ಸತ್ಯದ ಬೆಲೆ ಕಳೆದುಕೊಳ್ಳುತ್ತದೆ. ನೀವು ಕೋಪದಲ್ಲಿ ಮಾತನಾಡಿದರೆ ಅದು ಪ್ರೀತಿಯ ಭಾಷೆಯನ್ನೇ ಮರೆತು ಬಿಡುತ್ತದೆ. ನೀವು ಗೌರವ ಕೊಟ್ಟರೆ ಅದು ಗೌರವವನ್ನು ಕಲಿತೇ ತೀರುತ್ತದೆ. ಯಾಕೆಂದರೆ ತಂದೆ ತಾಯಿಗಳ ಯಾವ ರೀತಿ ಜೀವನವನ್ನು ಮಾಡುತ್ತಾರೋ ಆ ಸಂಸ್ಕಾರವೇ ಮಕ್ಕಳಲ್ಲಿ ಬೆಳೆಯುತ್ತದೆ ಅಷ್ಟೇ. ಮಕ್ಕಳನ್ನು ಬೆಳೆಸುವುದು ಎಂದರೆ ಅವರನ್ನು ನಿಯಂತ್ರಿಸುವುದು ಅಲ್ಲ, ಅವರಿಗೆ ದಾರಿ ತೋರಿಸುವುದು. ಮಕ್ಕಳನ್ನು ಎದುರಿಸಿ ಒಳ್ಳೆಯವರನ್ನಾಗಿಸಲು ಸಾಧ್ಯವೇ ಇಲ್ಲ, ಆದರೆ ಪ್ರೀತಿಯಿಂದ ಒಳ್ಳೆಯವರನ್ನಾಗಿ ಮಾಡಬಹುದು. ಒಂದು ಗಿಡವನ್ನು ಪ್ರತಿದಿನ ಕತ್ತರಿಸಿದರೆ ಅದು ಬೆಳೆಯುವುದೇ ಇಲ್ಲ, ಆದರೆ ಅದಕ್ಕೆ ನೀರು, ಬೆಳಕು ಮತ್ತು ಕಾಳಜಿ ಬೇಕೇ ಬೇಕು. ಅದೇ ರೀತಿ ಮಕ್ಕಳಿಗೂ ಪ್ರೀತಿ ಬೇಕು, ಮಾರ್ಗದರ್ಶನ ಬೇಕು, ಸಹನೆ ಬೇಕು. ಮಕ್ಕಳು ಪರಿಪೂರ್ಣರಾಗಿ ಇರುವುದಿಲ್ಲ, ಅವರು ತಪ್ಪು ಮಾಡುತ್ತಾರೆ, ಬೀಳುತ್ತಾರೆ, ಅಳುತ್ತಾರೆ, ಕಲಿಯುತ್ತಾರೆ. ಆದ್ದರಿಂದ ತಪ್ಪು ಮಾಡಿದಾಗ ಅವಮಾನ ಮಾಡಬೇಡಿ, ಅವರಿಗೆ ಕಲಿಯುವ ಅವಕಾಶವನ್ನು ನೀಡಿ. ಒಂದು ದಿನ ನಿಮ್ಮ ಮಗು ದೊಡ್ಡವನಾಗುತ್ತದೆ, ಶಾಲೆ ಮುಗಿಯುತ್ತದೆ, ಕಾಲೇಜು ಮುಗಿಯುತ್ತದೆ, ಕೆಲಸಕ್ಕೂ ಹೋಗುತ್ತದೆ, ಬಹುಶಃ ನಿಮ್ಮಿಂದ ದೂರವೂ ಹೋಗಬಹುದು. ಆಗ ನಿಮ್ಮ ಮನೆಯಲ್ಲಿರುವ ಆ ಚಿಕ್ಕ ಹೆಜ್ಜೆಗಳ ಸದ್ದು ಕೇಳುವುದಿಲ್ಲ, ಆ ಪುಟ್ಟ ಕೈಗಳು ನಿಮ್ಮ ಬೆರಳು ಹಿಡಿಯುವುದಿಲ್ಲ, ಆ ಅಮ್ಮ ಅಪ್ಪ ಎನ್ನುವ ಕೂಗು ಕಡಿಮೆಯಾಗುತ್ತದೆ. ಅಂದು ನೀವು ಅರಿಯುತ್ತೀರಿ, ಮಕ್ಕಳ ಬಾಲ್ಯ ತುಂಬ ಚಿಕ್ಕದು ಎಂದು. ಇಂದು
ಕೋಪ ಮಾಡಲು ಮೊದಲು ಯೋಚಿಸಿ. ಮಕ್ಕಳ ಮೇಲೆ ಕೋಪ ಮಾಡುವುದಕ್ಕಿಂತ ಮೊದಲೇ ಯೋಚನೆ ಮಾಡಿ. ಒಂದು ದಿನ ಈ ಮಗು ನಿಮ್ಮ ಜೊತೆ ಇರದೇ ಇರಬಹುದು ಎಂದು ಅವರ ಜೊತೆ ಮಾತನಾಡಿ. ನಾಳೆ ಅವರು ಬ್ಯುಸಿಯಾಗಿ ಇರಬಹುದು ಎಂದು ಅವರನ್ನು ಅಪ್ಪಿಕೊಳ್ಳಿ. ನಾಳೆ ಅವರು ದೂರದಲ್ಲಿ ಇರಬಹುದು. ಪ್ರಿಯ ತಂದೆಯರೇ, ಪ್ರಿಯ ತಾಯಿಯರೇ, ನಿಮ್ಮ ಮಕ್ಕಳು ನಿಮಗೆ ನೆನಪಿಸಿಕೊಳ್ಳುವುದು ನೀವು ಕೊಟ್ಟ ದುಡ್ಡನ್ನು ಅಲ್ಲ, ನೀವು ಕೊಟ್ಟ ಸಮಯವನ್ನು ಮಾತ್ರ. ಅವರು ನೆನಪಿಸಿಕೊಳ್ಳುವುದು ನೀವು ಕಟ್ಟಿದ ಮನೆಯನ್ನು ಅಲ್ಲ, ಆ ಮನೆಯಲ್ಲಿ ಸಿಕ್ಕ ನಿಮ್ಮ ಪ್ರೀತಿಯನ್ನು ಮಾತ್ರ. ಅವರು ನೆನಪಿಸಿಕೊಳ್ಳುವುದು ಆಟಿಕೆಗಳನ್ನೂ ಅಲ್ಲ, ಅವರ ಕಣ್ಣೀರನ್ನು ಒರೆಸಿದ ನಿಮ್ಮ ಕೈಗಳನ್ನು. ಜೀವನದಲ್ಲಿ ಎಲ್ಲವೂ ಮತ್ತೆ ಗಳಿಸಬಹುದು. ಹಣವನ್ನು ಮತ್ತೆ ಗಳಿಸಬಹುದು, ಮನೆ ಮತ್ತೆ ಕಟ್ಟಬಹುದು, ಉದ್ಯೋಗ ಮತ್ತೆ ಸಿಗಬಹುದು. ಆದರೆ ಒಮ್ಮೆ ಕಳೆದು ಹೋದ ಮಗುವಿನ ಬಾಲ್ಯವನ್ನು ಮಾತ್ರ ಮತ್ತೆ ಪಡೆಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಇಂದು ನಿಮ್ಮ ಮಗುವಿನ ಜೊತೆ ಕುಳಿತುಕೊಳ್ಳಿ, ಅವರ ಮಾತು ಕೇಳಿ, ಅವರ ಜೊತೆ ನಗುನಗುತ್ತಾ ಇರಿ, ಅವರನ್ನು ಅಪ್ಪಿಕೊಳ್ಳಿ. ಯಾಕೆಂದರೆ ಒಂದು ದಿನ ನೀವು ಅವರ ಫೋಟೋ ನೋಡುತ್ತಾ ಇನ್ನೂ ಸ್ವಲ್ಪ ಸಮಯ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸಬಾರದು. ನೋಡಿ, ಮಕ್ಕಳಿಗೆ ದೊಡ್ಡ ಆಸ್ತಿ ಹಣವಲ್ಲ, ಪ್ರೀತಿಯಿಂದ ಕಳೆದ ಸಮಯ ಮಾತ್ರ ಮುಖ್ಯವಾಗುತ್ತದೆ. ಈ ವಿಡಿಯೋ ಮತ್ತು ಈ ವಿಷಯ ನಿಮಗೆ ಇಷ್ಟವಾದರೆ, ಈ ಒಂದು ವಿಡಿಯೋದಲ್ಲಿ ಸತ್ಯದ ನುಡಿಗಳಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬ ತಂದೆ ತಾಯಿ ನೋಡುವಂತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಜೀವನದ ಸತ್ಯಗಳು ಮತ್ತು ಭಾವನಾತ್ಮಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ.